ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನೀಗಾಗಲೇ ನಮ್ಮೂರ ಅಂದರೆ ನಮ್ಮ ಶ್ರೀರಂಗಪಟ್ಟಣದ ದಸರಾ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಅನ್ನೋ ವಿಡಿಯೋವನ್ನು ಹಾಕಿದ್ದೀನಿ. ನಾನಿವತ್ತು ನಿಮಗೆ ದಸರಾ ಬೊಂಬೆ ಪ್ರದರ್ಶನವನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ರಂಗನಾಥ ಸ್ವಾಮಿ ದೇವಸ್ಥಾನ ರಥಸಪ್ತಮಿಯ ಜಾತ್ರೆಯ ಸಂದರ್ಭದಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನು ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ಬೊಂಬೆಗಳ ಮೂಲಕ. ದೇವಸ್ಥಾನ ಅಂತೂ, ಗೋಪುರ ಅಂತೂ ಸೇಮ್ ಹೇಗೆ ದೇವಾಲಯದು ಎದ್ದು ಬರೋ ಹಾಗೆ ಕಾಣಿಸ್ತದೆ. ನಮ್ಮ ರಂಗನಾಥ ಸ್ವಾಮಿ ಕೂಡ ಹೇಗೆ ಪೌಡಿಸಿದ್ದಾರೆ ನೋಡಿ, ಒಂಚೂರು ಹೆಚ್ಚು ಕಡಿಮೆ ಇಲ್ಲದೆ ಇರೋ ಹಾಗೆ ದೇವಸ್ಥಾನದ ಮುಂದೆ ಹೇಗಿರುತ್ತೋ ಹಾಗೆ ಸೇಮ್ ಅಂಗಡಿ ಮುಂಗಟ್ಟೆಗಳನ್ನ ಇಟ್ಟಿದ್ದಾರೆ. ಸೂರ್ಯಮಂಡಲ, ಚಂದ್ರಮಂಡಲ, ತೇರು ಎಲ್ಲವನ್ನೂ ಇಟ್ಟಿದ್ದಾರೆ. ನಾವು ಜಾತ್ರೆಗೆ ಹೋದಾಗ ಏನೇನು ನೋಡ್ತೀವೋ ಪ್ರತಿಯೊಂದು ಕೂಡ ಇಲ್ಲಿ ಇದೆ. ಇಲ್ಲೇ ನಾವು ಪರ್ಚೇಸ್ ಕೂಡ ಮಾಡಬಹುದು ಅನ್ನುವಷ್ಟು ಖುಷಿ ಆಗ್ತಿದೆ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಬಲಭಾಗಕ್ಕೆ ಸಿಗುತ್ತೆ, ಒಳಗಡೆ ಹೋಗುವಾಗ ಎಡಭಾಗಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಒಂದೆರಡು ಗೊಂಬೆಗಳನ್ನ ಇಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಇಲ್ಲಿಗೆ ಬರೋರಿಗೆ ಸಿಹಿಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗೆ ಒಳಗಡೆ ಹೋದರೆ ಇಲ್ಲಿ ಸಣ್ಣದಾಗಿ ಅರಣ್ಯವನ್ನು ಕ್ರಿಯೇಟ್ ಮಾಡಿದ್ದಾರೆ. ನಾನಂತೂ ಪ್ರತಿ ವರ್ಷ ಮಿಸ್ ಮಾಡದೆ ಈ ಬೊಂಬೆ ಪ್ರದರ್ಶನಕ್ಕೆ ಬರ್ತೀನಿ. ಇದನ್ನು ಬೊಂಬೆ ಮನೆ ಅಂತಲೇ ಕರೀತಾರೆ. ವರ್ಷದಿಂದ ವರ್ಷಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಿಂದೆ ಸ್ವಲ್ಪ ಮನೆ ಹಳೆ ಮನೆ ಥರ ಇತ್ತು, ಇವಾಗೆಲ್ಲ ಪೂರ್ತಿ ಆಲ್ಟ್ರೋ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು 4-5 ವರ್ಷದಿಂದ ನಾನು ಕೂಡ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಯಾವ ಗೊಂಬೆ ಇದೆ ಯಾವ ಗೊಂಬೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಎಲ್ಲ ರೀತಿಯ ದೇವರ ವಿಗ್ರಹ ಅಂತ ಹೇಳಲ್ಲ ನಾನು, ದೇವರ ಬೊಂಬೆಗಳಿದೆ. ಜೊತೆಗೆ ನಮ್ಮ ಶ್ರೀರಂಗಪಟ್ಟಣದ ಪೇಟೆ ಬೀದಿಯಲ್ಲಿ ಯಾವ್ಯಾವ ಅಂಗಡಿ ಮುಂಗಟ್ಟುಗಳಿದೆಯೋ ಎಲ್ಲ ಥರ ಅಂಗಡಿ ಮುಂಗಟ್ಟುಗಳಿದೆ. ಮತ್ತು ಯಾವ ರೆಸಾರ್ಟ್ಸ್ ಇದೆಯೋ ಆ ರೆಸಾರ್ಟ್ಸ್ ಎಲ್ಲ ಇದೆ. ಮತ್ತು ಪ್ರಾಣಿಗಳು, ಪಕ್ಷಿಗಳು, ಮತ್ತು ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಹೆಂಗಿರುತ್ತೆ. ಆಮೇಲೆ ದವಸ ಧಾನ್ಯಗಳು, ಒಡವೆಗಳು, ಅಂದರೆ ಒಡವೆ ಅಂಗಡಿ ಎಲ್ಲ ಇದೆ ಅಲ್ವಾ ಪೇಟೆ ಬೀದಿಯಲ್ಲಿ. ಸೊ ಒಡವೆ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಮುಕ್ಕೋಟಿ ದೇವರುಗಳು ಯಾರ್ಯಾರಿದೆ ಅನ್ನೋದನ್ನು ನೀವು ನೋಡಬೇಕಂತ ಹೇಳಿದ್ರೆ ಈ ಗೊಂಬೆ ಪ್ರದರ್ಶನಕ್ಕೆ ಬರಲೇಬೇಕು. ನೋಡಿ, ಯಾಗ ಶಾಲೆ ಇದೆ. ಅವಾಗೆಲ್ಲ ಋಷಿಮುನಿಗಳು ಹೇಗೆ ಯಾಗವನ್ನು ಮಾಡ್ತಿದ್ರು ಅದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ತರಕಾರಿ ಅಂಗಡಿ, ಮಂಗಳಧಾಮ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ನೃತ್ಯ ಶೈಲಿ ಇದೆ, ಮತ್ತು ಯಕ್ಷಗಾನ, ಮತ್ತು ಯಾವ್ಯಾವ ರೀತಿ ಸಂಸ್ಕೃತಿ ಇದೆ, ಯಾವ್ಯಾವ ರೀತಿ ವೇಷಭೂಷಣ ಇದೆ, ಪ್ರತಿಯೊಂದನ್ನು ಕೂಡ ಗೊಂಬೆಯನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಈ ಗೊಂಬೆಗಳನ್ನೆಲ್ಲ ಎಲ್ಲೆಲ್ಲಿ ತರಿಸಿದ್ರು ಅಂತ ನಾನು ಕೊನೆಯಲ್ಲಿ ಕೇಳಿದ್ದೀನಿ. ಸೊ ಅವ್ರು ಹೇಳಿದ್ದಾರೆ, ಹಾಗೆ ಕೇಳಿ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನೋಡಿ ಕುಸ್ತಿ ಪಂದ್ಯಾವಳಿ ಕೂಡ ಇದೆ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಬೊಂಬೆ ಪ್ರದರ್ಶನಕ್ಕೆ ಬರೋರಿಗೆ ಯಾವುದೇ ರೀತಿಯ ಹಣವನ್ನು ಪಾವತಿ ಮಾಡಬೇಕಾಗಿಲ್ಲ, ಪೂರ್ತಿ ಉಚಿತವಾಗಿದೆ. ಹಾಗಾಗಿ ಮನೆ ಮಂದಿಯೆಲ್ಲ ಬಂದು ನೋಡ್ಕೊಂಡು ಹೋಗಿ, ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳು ತುಂಬ ಖುಷಿಪಟ್ಟು ನೋಡ್ತಾರೆ. ಇದೇ ಅಕ್ಟೋಬರ್ 7ನೇ ತಾರೀಕುವರೆಗೂ ಈ ಬೊಂಬೆ ಪ್ರದರ್ಶನ ಇರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಸತ್ಯಸಾಯಿ ಟೂರಿಸ್ಟ್ ಅಂತೆ. ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವರು ಕ್ರಿಯೇಟ್ ಮಾಡಿರೋದಕ್ಕೇ ನಿಜ ನಾವು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು, ಅವ್ರಿಗೆ ಕೃತಜ್ಞತೆ ಹೇಳಲೇಬೇಕು. ನಾವು ಒಂದೆರಡು ಗೊಂಬೆಗಳನ್ನೇ ಮನೆಯಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋದು ಕಷ್ಟ, ಆದರೆ ಇಷ್ಟೊಂದೆಲ್ಲ ಗೊಂಬೆಗಳನ್ನ ಕಲೆಕ್ಟ್ ಮಾಡಿ ಇಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂದರೆ ನಿಜ ತುಂಬ ಖುಷಿ ಪಡೋ ವಿಚಾರ. ನಮ್ಮ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗಳು, ನಮ್ಮ ತಿಮ್ಮಪ್ಪ ಅವರು ಎದ್ದು ಬರೋ ಹಾಗೆ ಕಾಣಿಸ್ತಿದ್ದಾರೆ. ಅಷ್ಟು ದೊಡ್ಡದಾಗಿ ಆ ಬೊಂಬೆಯನ್ನು ಕೂರಿಸಿದ್ದಾರೆ. ಜೊತೆಗೆ ಅಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಬರುವಂತಹ ನಮ್ಮ ನಾಡಹಬ್ಬ ದಸರಾವನ್ನು ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಪ್ರತಿದಿನ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಶ್ರೀರಂಗಪಟ್ಟಣದಲ್ಲೂ ಕೂಡ ಅದೇ ರೀತಿ ಪ್ರತಿ ವರ್ಷ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ. ಮತ್ತು ಪ್ರತಿ ರಾತ್ರಿ ಕೂಡ ರಸಸಂಜೆ ಅಂತ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. ನಾನು ಈ ವರ್ಷ ಇನ್ನು ಮೈಸೂರು ಲೈಟಿಂಗ್ಸ್ ನೋಡೋದಕ್ಕೆ ಹೋಗಿಲ್ಲ, ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಹೋದರೆ ಆ ಲೈಟಿಂಗ್ಸ್ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತು ಅನ್ನೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸಾಧ್ಯವಾದಷ್ಟು ನೀವು ಕೂಡ ಹೋಗಿ ನೇರವಾಗಿ ಹೋಗಿ ನೋಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ವರ್ಷ ತುಂಬ ಸುಂದರವಾಗಿ ಲೈಟಿಂಗ್ಸ್ ಮಾಡಿದ್ದಾರೆ.
ನನ್ನ ಫ್ರೆಂಡ್ ಸುಮಿ ಇರೋದಕ್ಕೇ ನಾನು ಇಲ್ಲೆಲ್ಲ ಬಂದು ನೋಡೋದಕ್ಕೆ ಸಾಧ್ಯ ಆಯಿತು. ಅವರಿಲ್ಲ ಅಂದಿದ್ರೆ ನಿಜ ಇವತ್ತು ಬರ್ತಿರ್ಲಿಲ್ಲ ನಾನು. ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಆದರೆ ನಾವು ಹೋದಾಗ ನಮ್ಮ ಅದೃಷ್ಟಕ್ಕೆ ಕರೆಂಟ್ ಇರಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಸಾರ್ಟಲ್ಲಿ ಎಷ್ಟು ಚೆನ್ನಾಗಿ ಹುಡುಗಿರನ್ನ ಕೂರಿಸಿದಾರಂತ ಎಲ್ಲರೂ ರಿವ್ಯೂ ಬರೀತಿದ್ರು. ನಾವು ಕೂಡ ಅವರೇನು ಬರೀರಿ ಅಂತ ಹೇಳಿಲ್ಲ, ಒಂದು ಬುಕ್ ಮತ್ತು ಪೆನ್ ಇಟ್ಟಿದ್ರು. ಬರೀದೇ ಬರೋದಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ನಾನು ಮತ್ತು ಸುಮಿ ಇಬ್ಬರು ಕೂಡ ಬರೆದು ಬಂದ್ವಿ. ಹೇಗಿದ್ರು ದಸರಾ ರಜೆ ಇರೋದ್ರಿಂದ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಬಂದು ಒಂದು ರೌಂಡ್ ಶ್ರೀರಂಗಪಟ್ಟಣವನ್ನು ನೋಡ್ಕೊಂಡು ಹೋಗಿ. ಈ ಟೈಮಲ್ಲಿ ತುಂಬಾ ಸುಂದರವಾಗಿರುತ್ತೆ. ಹೇಳ್ತೀರಾ? ಅಲ್ಲಲ್ಲ ಏನಿಲ್ಲ ಇಲ್ಲ. ತೊಗೊಂಡೆ. ಯಾವತ್ತಿಂದ ಶುರು ಆಗಿರೋದು? ನವರಾತ್ರಿ ಹೌದಾ? ಮುಗಿಯೋದು ಯಾವ 7th ಕ್ಲಾಸ್. ಎಲ್ಲಿಂದ ತರಿಸ್ತೀರಾ ಗೊಂಬೆ ಎಲ್ಲ? ಗೊಂಬೆ ಎಲ್ಲನೂ ಮ್ಯಾಕ್ಸಿಮಮ್ ಬ್ಯಾಂಗ್ಳೂರು, ತಮಿಳ್ನಾಡು, ಕೋಲ್ಕತ್ತಾಯಿಂದನೂ ಬಂದಿದ್ದೀನಿ. ಹೌದಾ? 7ನೇ ತಾರೀಕು ಆದ್ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಿ ಇಟ್ಬಿಡ್ತೀರಾ ಅಥವಾ ಇಲ್ಲೇ ಇರುತ್ತಾ? ಎಲ್ಲಾನು ಶಿಫ್ಟ್ ಮಾಡಿ ಮಾಡ್ತೀನಿ. ಹೌದಾ? ಬಿಟ್ಟು ನೀಟಾಗಿ ಬಬಲ್ ಕವರ್ಸಲ್ಲಿ ಮಾಡ್ಬಿಟ್ಟು ಇಡ್ತೀನಿ. ಥ್ಯಾಂಕ್ಸ್. ಆಮೇಲೆ ಮನೇಲೇ ಮಾಡಿರೋದು ಅನಿಸುತ್ತೆ. ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಮುಂದಿನ ವ್ಲಾಗ್ ಒಂದಿಗೆ ಬರ್ತೀನಿ. ಧನ್ಯವಾದಗಳು.